ಸ್ನೇಹಿತರೆ ನಮಸ್ಕಾರ. ರಾಜ್ಯದಲ್ಲಿ ಅದೆಷ್ಟೋ ಮಹಿಳಾ ರಾಜಕಾರಣಿಗಳು ತಮ್ಮದೇ ಆದಂಥ ಛಾಪು ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಂದಷ್ಟು ರಾಜಕಾರಣಿಗಳು ಈ ಬಣ್ಣದ ಲೋಕದ ನಂಟನ್ನ ಇಟ್ಕೊಂಡು ಕೂಡ ರಾಜಕೀಯದಲ್ಲಿ ಮಿಂಚುವಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಕರ್ನಾಟಕದ ರಾಜಕೀಯ ಈ ತೆಲುಗು ಅಥವಾ ತಮಿಳುನಾಡಿನ ರಾಜಕೀಯದ ರೀತಿ ಅಲ್ಲ. ತೆಲುಗು ಅಂತ ಹೇಳಿದ್ರೆ, ನಾನು ಯಾಕೆ ತೆಲುಗು ಅಂತ ಹೇಳಿದೆ ಅಂತ ಹೇಳಿದ್ರೆ, ತೆಲಂಗಾಣ ಮತ್ತು ಈ ಆಂಧ್ರ ಪ್ರದೇಶ ಈ ಎರಡೂ ಭಾಗಗಳಿರೋದ್ರಿಂದ ತೆಲುಗು ಅಂತ ಹೇಳಿದೆ. ತೆಲುಗು ರಾಜ್ಯಗಳಲ್ಲೂ ಮತ್ತು ತಮಿಳು ರಾಜ್ಯದಲ್ಲೂ ಇರುವಂತಹ ರಾಜಕೀಯ ಪರಿಸ್ಥಿತಿ ಕರ್ನಾಟಕದಲ್ಲಿ ಇಲ್ಲ. ವಿಭಿನ್ನವಾದಂಥ ರಾಜಕೀಯ ಪರಿಸ್ಥಿತಿ ಅಲ್ಲಿ ಹೇಗೆ ಅಂತ ಹೇಳಿದ್ರೆ, ಅಲ್ಲಿ ಈ ಸೆಲೆಬ್ರಿಟೀಸ್ಗಳು ಅಥವಾ ಈ ಚಿತ್ರರಂಗದವರು ಅಂತ ಹೇಳಿದ್ರೆ ವಿಶೇಷವಾದಂಥ ಭಾವನೆ ಇರ್ತದೆ ಮತ್ತು ಅವರಿಗೆ ಗೆಲುವು ಸುಲಭ. ರಾಜಕೀಯದಲ್ಲೂ ಕೂಡ ಅವರಿಗೆ ಏಳಿಗೆ ಇದೆಯಲ್ಲ, ಏಳಿಗೆ ತುಂಬ ಈಸಿ. ಬಟ್ ಕರ್ನಾಟಕದಲ್ಲಿ ಆ ರೀತಿ ಇಲ್ಲ. ಅವನು ಸೆಲೆಬ್ರಿಟಿ ಆಗಿರಲಿ ಅಥವಾ ಕೇವಲ ಜನಪ್ರತಿನಿಧಿ ಆಗಲಿ, ಜನಸಾಮಾನ್ಯನಾಗಿರಲಿ, ಯಾವುದಾದ್ರೂ ಆಯಿತು. ಬಟ್ ಒಂದು ರೀತಿಯಲ್ಲಿ ಎಲ್ಲವೂ ಕೂಡ ಅಲ್ಲಿ ಪ್ಲ್ಯಾಂಡ್ ಆಗೇ ಇರ್ತದೆ ಇಲ್ಲಿ ಕರ್ನಾಟಕದಲ್ಲಿ. ಬಟ್ ಬೇರೆ ರಾಜ್ಯಗಳಲ್ಲಿ ಹಾಗಾಗಿ ಆಗೋದಿಲ್ಲ. ಇದಕ್ಕೆ ಸಾಕ್ಷಿ ಎನ್ನುವಂತ ಇರುವಂಥದ್ದು ಸುಮಲತಾ ಅಂಬರೀಶ್ ಅವರ ಜೀವನದ ರಾಜಕೀಯ ಪುಟಗಳು. ನೋಡಿ, ಸುಮಲತಾ ಅಂಬರೀಶ್ ಅವರು ಕೆಲವೊಂದು ಕೆಟ್ಟ ನಿರ್ಧಾರಗಳನ್ನು, ತಪ್ಪು ನಿರ್ಧಾರಗಳನ್ನು ತನ್ನ ರಾಜಕೀಯ ಜೀವನದಲ್ಲಿ ತೆಗೆದುಕೊಂಡಂಥ ಪರಿಣಾಮ ಇವತ್ತು ಸುಮಲತಾ ಅಂಬರೀಶ್ ಅನ್ನುವಂಥ ಒಂದು ಹೆಸರು ಎಲ್ಲರ ಮನಸ್ಸಿನಿಂದನೂ ಕೂಡ ದೂರವಾಗ್ತಿದೆ. ಬಹುಶಃ ಸುಮಲತಾ ಅಂಬರೀಶ್ ಅವರು ಪದೇ 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 ಸ್ವಾಭಿಮಾನಿ ಎನ್ನುವಂಥ ಹೆಸರಿನಲ್ಲಿ ಯಾಮಾರ್ತಾನೆ ಹೋಗ್ತಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇದು. ರಾಜಕೀಯದಲ್ಲಿ ಕೇವಲ ತನ್ನ ಗಂಡನ ಹೆಸರು ಅಥವಾ ತನ್ನ ಈ ಇಮೇಜ್ನಿಂದನೇ ಗೆಲ್ತೀನಿ ಅಥವಾ ಗೆಲ್ಲಬಹುದು ಅಥವಾ ರಾಜಕೀಯವನ್ನು ನಡೆಸಬಹುದು ಅಂತ ಹೇಳಿ ಅಂದ್ಕೊಂಡಿದ್ರೆ ತುಂಬ ಕಷ್ಟ ಅನ್ನೋದಕ್ಕೆ ಸಾಕ್ಷಿ ಇದು. ಬಹುಶಃ ಕಳೆದ ಚುನಾವಣೆಯಲ್ಲಿ ತೆಗೆದುಕೊಂಡಂಥ ಒಂದು ತಪ್ಪು ನಿರ್ಧಾರ ಈ ರೀತಿ ಇಷ್ಟು ಕಾಸ್ಟ್ಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸುಮಲತಾ ಅಂಬರೀಶ್ ಅವರಿಗೆ ಇವತ್ತು ರಿಯಲೈಸ್ ಆದಂಗಿದೆ. ಇದೇ ಕಾರಣಕ್ಕೋಸ್ಕರ ನನ್ನ ರಾಜಕೀಯ ಜೀವನದ ಮತ್ತೊಂದು ಅಧ್ಯಾಯವನ್ನು ನಾನು ಶುರು ಮಾಡಬೇಕಾಗಿದೆ ಅನ್ನುವಂಥ ಮಾತನ್ನು ಈಗ ಹೇಳ್ತಾ ಇದ್ದಾರೆ. ಹಾಗಾದರೆ ಯಾವಾಗ ಶುರು ಮಾಡ್ತಾರೆ ಹೊಸ ಅಧ್ಯಾಯವನ್ನು? ಏನು ಇವರ ಪ್ಲಾನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮಂಡ್ಯ ಅಂದರೆ ಅಂಬರೀಷ್ ಅಂದರೆ ಮಂಡ್ಯದ ಪಾಲಿಗೆ ಅಂಬರೀಷ್ ಒಂದು ರೀತಿಯಲ್ಲಿ ಚಿನ್ನದ ಮೊಟ್ಟೆ ಇಡುವಂಥ ಕೋಳಿಯಾಗಿತ್ತು, ಚಿನ್ನದ ಮುತ್ತಾಗಿತ್ತು. ಇಂತಹ ಚಿನ್ನದ ಮುತ್ತನ್ನು ಕಳೆದುಕೊಂಡಂತಹ ಮಂಡ್ಯದ ಜನ ಇವತ್ತು ಒಂಟಿಯಾಗಿದ್ದಾರೆ. ಇನ್ನು ಇದೇ ನಂಬಿಕೆಯಿಂದ ಸುಮಲತಾ ಅಂಬರೀಶ್ ಅವರನ್ನು ಆರಿಸಿ ಕಳಿಸಿದ್ರು ಇದೇ ಮಂಡ್ಯದ ಜನ. ಆದರೆ ಮಂಡ್ಯದ ಜನ ಇಟ್ಟಂಥ ನಂಬಿಕೆಯನ್ನು ಹುಸಿಗೊಳಿಸಿದ್ದು ಸುಮಲತಾ ಅಂಬರೀಶ್ ಅವರ ಒಂದು ನಿರ್ಧಾರ. ಸುಮಲತಾ ಅಂಬರೀಶ್ ಅವರು ಅದ್ಯಾವಾಗ ಸ್ವಾಭಿಮಾನಿ ಎನ್ನುವಂತಹ ಪಟ್ಟವನ್ನು ಬದಿಗಿಟ್ಟು BJP ಜೊತೆಗೆ ಬಕೆಟ್ ಹಿಡ್ಕೊಂಡು ತಿರುಗೋಕೆ ಶುರು ಮಾಡಿದ್ರೋ ಅವತ್ತೇ ಎಲ್ಲರೂ ಕೂಡ ಸುಮಲತಾ ಅಂಬರೀಶ್ ಅವರ ಭವಿಷ್ಯವು ಕೂಡ ರಮ್ಯ ರೀತಿಯ ಆಗಿ ಹೋಗುತ್ತೆ ಅನ್ನುವಂತಹ ಕಲ್ಪನೆಯನ್ನು ಮಾಡಿದರು. ದೂರದೃಷ್ಟಿಯಿಂದ ಇಂಥದ್ದೊಂದು ಆಲೋಚನೆ ನಿಜವಾಗಿದೆ. ಈಗ ಸುಮಲತಾ ಅಂಬರೀಶ್ ಅವರ ಹಾದಿಯೂ ಕೂಡ ಅದೇ ಆಗಿದೆ ಅನ್ನೋದು ಗೊತ್ತಾಗ್ತಿದೆ. ಅಸಲಿಗೆ ಸುಮಲತಾ ಅಂಬರೀಶ್ ಅವರು ಇವತ್ತು ರಾಜಕೀಯದಲ್ಲಿ ಝೀರೋ. ರಾಜಕೀಯದಲ್ಲಿ ಸುಮಲತಾ ಅಂಬರೀಶ್ ಮರೆಯಾಗ್ತಿರುವಂತಹ ಒಂದು ನಕ್ಷತ್ರ. ಹೀಗಿರುವಂಥ ಸಂದರ್ಭದಲ್ಲಿ ಸುಮಲತಾ ಅಂಬರೀಶ್ ಅವರು ಇಲ್ಲ, ನನ್ನ ಹೊಸ ಅಧ್ಯಾಯ ಶುರು ಮಾಡಬೇಕಾಗಿದೆ ಅನ್ನುವಂತಹ ಘೋಷಣೆಯನ್ನು ಮಾಡಿದ್ದಾರೆ. ಯಾಕೆ, ಏನಾಗ್ತಿದೆ ನಿಮಗೆ ಗೊತ್ತಿದೆ. ಮಂಡ್ಯದಲ್ಲಿ ಇವತ್ತು ಸುಮಲತಾ ಅಂಬರೀಶ್ ಅವರ ಹೆಸರು ನಿರ್ನಾಮ ಆಗ್ತಿದೆ. ಮಂಡ್ಯ ರಾಜಕೀಯದಲ್ಲಿ ಏನಾದರೂ ಒಂದು ಮಾಡಬೇಕು, ಸಾಧನೆಯನ್ನು ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಪಟ್ಟನ್ನು ಹಿಡಿದು ಕೂತಿದ್ದಂಥ ಸುಮಲತಾ ಅಂಬರೀಶ್ ಅವರಿಗೆ ಮಂಡ್ಯದ ಲೋಕಸಭೆ ಟಿಕೆಟ್ ಸಿಗಲಿಲ್ಲ. ಕಾರಣ ಇಷ್ಟೇ, ಅಲ್ಲಿ ಕುಮಾರಸ್ವಾಮಿಯವರು ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡ್ತಾರೆ ಅನ್ನೋಂಥ ಕಾರಣಕ್ಕೋಸ್ಕರ. ಕುಮಾರಸ್ವಾಮಿ ಕೂಡ ಸುಮಲತಾ ಅಂಬರೀಷಿಗೆ ನೀರು ಕುಡಿಸ್ಬೇಕು ಅನ್ನುವಂತಹ ಒಂದು ಸಂಚನ್ನು ಮಾಡಿದರು ಅನ್ನೋದು ಬಹುಶಃ ಈಗ ಸುಮಲತಾ ಅಂಬರೀಷಿಗೆ ಅರ್ಥ ಆಗ್ತಿದೆ. ಅವತ್ತು ಅರ್ಥ ಆಗಿರಲಿಲ್ಲ ಮತ್ತು ಅನಿವಾರ್ಯತೆಯೂ ಕೂಡ. ಎಷ್ಟೇ ಸಲ ದೆಹಲಿಗೆ ಹೋದರೂ ಕೂಡ ಪ್ರಯೋಜನ ಆಗಲಿಲ್ಲ. ಅಮಿತ್ ಶಾ ಅಲ್ಲ, ಮೋದಿ ಅಲ್ಲ, ಸಂತೋಷಿ ಅಲ್ಲ, ಯಾರನ್ನು ಮೀಟ್ ಮಾಡಿದ್ರು ಕೂಡ ಕುಮಾರಸ್ವಾಮಿ ವಿರುದ್ಧ ಗೆಲ್ಲೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಕುಮಾರಸ್ವಾಮಿ ಚುನಾವಣೆಗೆ ನಿಂತಾಗ ಕುಮಾರಸ್ವಾಮಿ ಪರವಾಗಿ ಸುಮಲತಾ ಹೋಗಿ ಪ್ರಚಾರವನ್ನು ಕೂಡ ಮಾಡಲಿಲ್ಲ. ಅಷ್ಟರ ಮಟ್ಟಿಗೆ ವಿರೋಧಿಸ್ತಾ ಬಂದರು. ಬಹುಶಃ ಸುಮಲತಾ ಅಂಬರೀಶ್ ಅವರಿಗೆ ಒಂದು ಸ್ಪಾರ್ಕ್ ಅಂತೂ ಇತ್ತು. ನಾನು ಮಂಡ್ಯವನ್ನು ಬಿಟ್ಟೆ ಅಂತ ಹೇಳಿದ್ರೆ ನನ್ನ ರಾಜಕೀಯ ಕಂಪ್ಲೀಟಾಗಿ ಸತ್ತೇ ಹೋಗುತ್ತೆ ಅನ್ನೋದು ಬಹುಶಃ ಸ್ಪಾರ್ಕ್ ಆಗಿತ್ತು ಅಂತೇಳಿ ಅನಿಸುತ್ತೆ. ಅದಿವಾಗ ಇನ್ಫ್ಯಾಕ್ಟ್ ನಿಜವೂ ಕೂಡ ಆಗಿದೆ. ಮಂಡ್ಯ ರಾಜಕೀಯದಲ್ಲಿ ಸುಮಲತಾ ಅನ್ನೋದು ಈಗ ನೆನಪಾಗಿ ಉಳಿದಿಲ್ಲ ಅನ್ನೋದು ಸತ್ಯ. ಮಂಡ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿದ್ದಂತಹ ದಳಪತಿಗಳಿಗೆ ಹೆಜ್ಜೆಗೂ ಕೂಡ ಟಕ್ಕರನ್ನು ನೀಡ್ತಾ ಬಂದಿದ್ದಂಥ ಸುಮಲತಾ ಅಂಬರೀಶ್ ಇದೀಗ ಮೌನಕ್ಕೆ ಜಾರಿದ್ದಾರಾ ಅಥವಾ ರಾಜಕೀಯದಿಂದ ದೂರ ಸರಿದಿದ್ದಾರಾ ಅನ್ನುವಂಥ ಅನುಮಾನವೂ ಕೂಡ ಮೂಡ್ತಾ ಇದೆ. ಹೀಗೆಂಬ ಸಂಶಯಗಳು ರಾಜಕೀಯ ಪಡಸಾಲೆಗಳಲ್ಲಿ ಹೆಚ್ಚು ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ ಅವರ ನಡೆ. ಆದರೆ ಸದ್ಯದ ರಾಜಕಾರಣದಿಂದ ಸ್ವಲ್ಪ ದೂರ ಸರಿದಂತೆ ಕಂಡರೂ ಕೂಡ
ಒಂದೊಳ್ಳೆ ಸಮಯಕ್ಕಾಗಿ ಕಾಯ್ತಾ ಇದ್ದಾರೆ ಅನ್ನೋದನ್ನು ಒಪ್ಪಿಕೊಳ್ಳಲೇಬೇಕು, ಅರ್ಥ ಮಾಡಿಕೊಳ್ಳಲೇಬೇಕು. ಆದರೆ ಇದೆಲ್ಲದಕ್ಕೂ ಕೂಡ ಕಾರಣ ಆಕೆ ತೆಗೆದುಕೊಂಡಂಥ ಒಂದು ತಪ್ಪು ನಿರ್ಧಾರ, ಕೆಟ್ಟ ನಿರ್ಧಾರ. ಅದೇನು ಮುಂದೆ ಹೇಳ್ತೀನಿ ನೋಡಿ. ಮಂಡ್ಯದಿಂದನೇ ರಾಜಕಾರಣವನ್ನು ಆರಂಭ ಮಾಡಿದ್ದು ಅಲ್ಲಿಯೇ ಅಂತ್ಯಗೊಳಿಸ್ತೇವೆ ಎನ್ನುವಂತಹ ಹೇಳಿಕೆಗಳನ್ನು ಹಲವು ಬಾರಿ ನೀಡಿದ್ದಾರೆ. ಹೀಗಾಗಿ ಅವರ ರಾಜಕಾರಣ ಮಂಡ್ಯದಲ್ಲಿಯೇ ಮುಂದುವರಿಯುತ್ತಾ ಅಥವಾ ಮುಂದಿನ ರಾಜಕಾರಣ ಕೂಡ ಇಲ್ಲಿಯೇ ಸಾಗುತ್ತಾ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ, ಅಥವಾ ಇಲ್ಲೇ ಸತ್ತೋಗುತ್ತಾ ಅನ್ನುವಂಥದ್ದು ಕೂಡ ಈಗಿರುವಂಥ ಪ್ರಶ್ನೆ. ಪಕ್ಷೇತರರಾಗಿ ಸ್ಪರ್ಧಿಸಿ ಗೆಲುವು ಸಾಧಿಸಿ ಕಾಂಗ್ರೆಸ್ ಮತ್ತು JDS ವಿರುದ್ಧ ರಾಜಕಾರಣ ಮಾಡ್ತಾ ಬಂದಂತಹ ಸುಮಲತಾ ಅವರು ಒಬ್ಬ ಜನಪ್ರತಿನಿಧಿಯಾಗಿ ಹೇಗಿರಬೇಕು ಅಂತ ಹೇಳ್ಬಿಟ್ಟು ತೋರಿಸಿಕೊಟ್ಟಿದ್ದಾರೆ ಮತ್ತು ಮಂಡ್ಯಕ್ಕೆ ಸಾಕಷ್ಟು ಯೋಜನೆಗಳನ್ನು ದೆಹಲಿಯಿಂದ ತರೋದರಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನೋದರಲ್ಲಿ ಡೌಟ್ ಇಲ್ಲ. ಇನ್ನು ಒಬ್ಬ ಸಂಸದೆಯಾಗಿ ಕಳೆದ 5 ವರ್ಷಗಳ ಕಾಲ ಮಂಡ್ಯವನ್ನು ಪ್ರತಿನಿಧಿಸಿದಂತಹ ಸುಮಲತಾ ಅಂಬರೀಶ್ ಅವರು ತಮ್ಮ ಕೆಲಸವನ್ನು ಒಬ್ಬ ಸಂಸದರಾಗಿ ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಜೊತೆಗೆ ಅಷ್ಟು ಮಾತ್ರವಲ್ಲದೆ ಸಕಾಲದಲ್ಲಿ ತಕ್ಕ ಟಕ್ಕರನ್ನು ಕೂಡ ಕೊಟ್ಟು ಸೈ ಅಂತೇಳಿ ಅನಿಸ್ಕೊಂಡಿದ್ದಾರೆ. ಅಷ್ಟು ಮಾತ್ರವಲ್ಲ, 5 ವರ್ಷಗಳ ಕಾಲ BJPಗೆ ಬೆಂಬಲವನ್ನು ನೀಡುತ್ತಾ ರಾಜಕೀಯ ಮಾಡ್ತಾ ಬಂದಿದ್ದರೂ ಕೂಡ ಪಕ್ಷೇತರ ಸಂಸದೆಯಾಗಿ ಕಾಣಿಸಿಕೊಂಡಿದ್ರು. ಆದರೆ ಕಾಂಗ್ರೆಸ್ ಮತ್ತು JDS ನಾಯಕರಿಗೆ ಸವಾಲು ಒಡ್ಡುತ್ತಲೇ ಒಂದಲ್ಲ ಒಂದು ಸವಾಲುಗಳನ್ನು ಹಾಕ್ತಾನೆ ಬಂದಿದ್ದಂತಹ ಇದೇ ಸುಮಲತಾ ಅಂಬರೀಶ್ ಅವರು 2023ರ ವಿಧಾನಸಭೆ ವೇಳೆಗೆ BJPಗೆ ಬೆಂಬಲವನ್ನು ಸೂಚಿಸಿದರು. ಇದು BJPಗೆ ಬೆಂಬಲವಷ್ಟೇ ಆಗಿತ್ತು, ಬಟ್ BJP ಪಕ್ಷವನ್ನು ಸೇರ್ಪಡೆ ಆಗಿರಲಿಲ್ಲ. ಇದಾದ ನಂತರ 2024ರ ಲೋಕಸಭೆ ಚುನಾವಣೆಗೂ ಮುನ್ನ BJPಗೆ ಅಧಿಕೃತವಾಗಿ ಸೇರ್ಪಡೆ ಆಗ್ತಾರೆ ಇದೇ ಸುಮಲತಾ ಅಂಬರೀಶ್. ಆದರೆ ಅವತ್ತು BJPಗೆ ಸೇರ್ಪಡೆ ಆಗುವಂಥ ಸಂದರ್ಭದಲ್ಲಿ ಸುಮಲತಾ ಅಂಬರೀಷ್ಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ಭರವಸೆ ಇತ್ತು. ಬಟ್ ಬದಲಾದಂಥ ಸನ್ನಿವೇಶದಲ್ಲಿ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸುಮಲತಾ ಅಂಬರೀಷ್ಗೆ ಟಿಕೆಟ್ ಕೊಡಬಾರದು ಅನ್ನುವಂಥ ಪಟ್ಟನ್ನು ಹಿಡಿದಂಥ ಕುಮಾರಸ್ವಾಮಿ ತಾವೇ ಮಂಡ್ಯದಿಂದ ಸ್ಪರ್ಧೆ ಮಾಡುವಂತಹ ಇಚ್ಛೆಯನ್ನು ತೋರಿಸ್ತಾರೆ. ಸೊ ದಟ್ ಇಲ್ಲಿ ಅವರು ಈಗಾಗಲೇ ಶಾಸಕರಾಗಿದ್ದರು, ಯಾರು, ಕುಮಾರಸ್ವಾಮಿ, ಇಲ್ಲಿಂದ ಚನ್ನಪಟ್ಟಣದಿಂದ. ಬಟ್ ಆದರೆ ಬದಲಾದಂಥ ಸನ್ನಿವೇಶದಲ್ಲಿ ಚನ್ನಪಟ್ಟಣವನ್ನು ಬಿಟ್ಟರು, ಮಂಡ್ಯ ಲೋಕಸಭೆಯಿಂದ ಸ್ಪರ್ಧೆ ಮಾಡಿದರು, ಗೆದ್ದರು, ಇವತ್ತು ಸೆಂಟ್ರಲ್ ಮಿನಿಸ್ಟ್ರು. ಆದರೆ ಸುಮಲತಾ ಕತೆ ಇವತ್ತಿಗೆ ವ್ಯಥೆಯಾಗಿದೆ. ಕಥೆಯಲ್ಲ, ಅದೊಂದು ವ್ಯಥೆಯಾಗಿದೆ. ಕಾರಣ ಅದ್ಯಾವಾಗ ಕುಮಾರಸ್ವಾಮಿ ಇಲ್ಲಿಂದ ಗೆದ್ರೋ ಅದಾದ ಬಳಿಕ ಇಲ್ಲಿ ಸುಮಲತಾ ಅವರಿಗೆ ಸಾಲು ಆಫರ್ಗಳನ್ನು BJP ಕೊಟ್ಟಿತ್ತು ನೋಡಿ, ಅದೆಲ್ಲವನ್ನು ಕೂಡ ಮರೆತೇ ಬಿಡ್ತು. ಯಾವುದನ್ನು ಕೂಡ ಈಡೇರಿಕೆ ಮಾಡಲಿಲ್ಲ. ಬಟ್ BJP ಯಾವಾಗ ಸುಮಲತಾ ಅಂಬರೀಶ್ ಅವರನ್ನು ಸೇರಿಸ್ಕೊಳ್ತೋ ಅಂದೇ ಫಿಕ್ಸ್ ಮಾಡಿತ್ತು ಅಂತೇಳಿ ಅನಿಸುತ್ತೆ. ಸುಮಲತಾ ಅವರಿಗೆ ರಾಜಕೀಯವಾಗಿ ಒಂದಲ್ಲ ಒಂದು ಶಾಕನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಇದಾದ ನಂತರ ರಾಜಕೀಯವಾಗಿ ಕಂಪ್ಲೀಟ್ ಆಗಿ ಸುಮಲತಾ ಮೌನಕ್ಕೆ ಜಾರಿದ್ದಾರೆ. ಲೋಕಸಭೆ ಚುನಾವಣಾ ಪ್ರಚಾರದಿಂದ ದೂರ ಸರಿತಾರೆ. BJP ಪಕ್ಷದ ವೇದಿಕೆಗಳಲ್ಲಿಯೂ ಕೂಡ ಕಾಣಿಸೋದಿಲ್ಲ. ಅವರ ಬೆಂಬಲಿಗರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬೇರೆ ಬೇರೆ ರಾಜಕೀಯ ಪಕ್ಷಗಳತ್ತ ವಲಸೆ ಹೋಗಿದ್ರು, ಯಾವುದೇ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ. ಹಾಗಾದರೆ ಸುಮಲತಾ ಅವರು BJPಯಲ್ಲಿ ಉಳಿತಾರಾ? ಮಂಡ್ಯದಲ್ಲಿ BJP ಪಕ್ಷದ ಸಂಘಟನೆಗೆ ಮುಂದಾಗ್ತಾರಾ? ಹೀಗನ್ನುವಂಥ ಪ್ರಶ್ನೆಗಳಿದ್ದಾವೆ. ಹಾಗೆ ನೋಡಿದ್ರೆ ಇವತ್ತಿಗೆ ಈ ಮಂಡ್ಯ ಭಾಗದಲ್ಲಿ BJP ಅಸ್ತಿತ್ವವನ್ನೇ ಕಳೆದುಕೊಂಡಿರುವಂಥ ಪಕ್ಷ. ಹಳೆ ಮೈಸೂರು ಭಾಗದಲ್ಲಿ ಅಂತಹ ಪ್ರಾಬಲ್ಯತೆ ಈಗ BJPಗೆ ಇಲ್ಲ. ಅದು ಕೂಡ ಕಳೆದ ಚುನಾವಣೆಯಲ್ಲಂತೂ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದೆ. ಈಗ ಕುಮಾರಸ್ವಾಮಿಯು ಕೂಡ ಈ ಭಾಗದಲ್ಲಿ ಹೋಲ್ಡನ್ನು ಕಳ್ಕೊಂಡಿದ್ದಾರೆ. ಇಲ್ಲಿ ರಾಜ್ಯದಲ್ಲಿ, ಇನ್ನು ಇದು MP ಕ್ಷೇತ್ರಕ್ಕೆ ಬಂದರೆ ಬಿಟಾಕಿ, ಬಟ್ ರಾಜ್ಯದ ವಿಚಾರಕ್ಕೆ ಬಂದರೆ ಇಲ್ಲಿ ಹೋಲ್ಡಿಂಗನ್ನು ಕಳ್ಕೊಂಡಿದ್ದಾರೆ. ಮಂಡ್ಯದಲ್ಲಿ BJP ಪಕ್ಷ ಉಳಿಯೋದೇ ತುಂಬ ಕಷ್ಟ ಆಗಿದೆ. ಹೀಗಿರುವಂಥ ಸಂದರ್ಭದಲ್ಲಿ ಸುಮಲತಾ ಇನ್ನೂ ಕೂಡ BJP ಜೊತೆಗೆ ಅಷ್ಟಾಗಿ ಬೆರೆತಿಲ್ಲ. ಸದ್ಯಕ್ಕೆ ಉತ್ತರವಂತೂ ಕೂಡ ಸಿಗ್ತಾ ಇಲ್ಲ ಮುಂದೆ ಏನಾಗುತ್ತೆ ಅನ್ನೋದಕ್ಕೆ. ಆದರೆ ಸುಮಲತಾ ಮತ್ತೆ ಮಂಡ್ಯದಲ್ಲಿ ಮನೆ ಮಾಡಿದ್ದಾರೆ ಅನ್ನುವಂಥ ಸುದ್ದಿ ಇದೆ. ಇದರ ಜೊತೆಗೆ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಸಕ್ರಿಯರಾಗ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬಂದಿದ್ದಾವೆ. ಬಟ್ BJPಯಿಂದನೇ ಮುಂದುವರಿತಾರಾ ಅಥವಾ ಬೇಡ ಸಾವಾಸ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ಗೆ ಬರ್ತಾರಾ? ತನ್ನ ಗಂಡನ ರೀತಿ ಕಾಂಗ್ರೆಸ್ನಲ್ಲೇ ಇದ್ದು ಅಲ್ಲಿಂದನೇ ಪಕ್ಷ ಸಂಘಟನೆಯನ್ನು ಮತ್ತಷ್ಟು ಚುರುಕುಗೊಳಿಸ್ತಾರಾ? ಜನರ ಜೊತೆಗೆ ಬೆರೆತು ಮುಂದಿನ ಚುನಾವಣೆಗೆ ಅಣಿಯಾಗ್ತಾರಾ? ಇದು ಕಾದು ನೋಡಬೇಕಾಗಿರುವಂಥ ವಿಚಾರ. 2019ರ ಲೋಕಸಭೆ ಚುನಾವಣೆಯಲ್ಲಿ ಮತವಾಗಿ ಮಾರ್ಪಟ್ಟು ಗೆಲುವಿಗೆ ಕಾರಣವಾಗಿದ್ದಂತಹ ಅನುಕಂಪ ಈಗ ಸುಮಲತಾ ಮೇಲೆ ಇಲ್ಲ. ಸಂಸದೆಯಾದ ಬಳಿಕ ಅವರನ್ನು ಜನ ರಾಜಕಾರಣಿಯಂತೆ ನೋಡೋದಕ್ಕೆ ಶುರು ಮಾಡ್ತಾರೆ. ಅವರಿಂದ ಜಿಲ್ಲೆಗೇನು ಲಾಭ ಆಗಿದೆ, ನಮಗೇನು ಲಾಭ ಆಗಿದೆ ಅನ್ನೋಂತಹ ಲೆಕ್ಕಾಚಾರಗಳನ್ನು ಕೇಳಲಾರಂಭಿಸ್ತಾರೆ. ಇದಕ್ಕೆ ಉತ್ತರವನ್ನು ಕೂಡ ಕೊಡ್ತಾರೆ ಸುಮಲತಾ. ಆದರೆ ಆರಂಭದಲ್ಲಿದ್ದಂಥ ಜನರ ಒಲವು 2024ರ ಲೋಕಸಭೆ ಚುನಾವಣೆ ವೇಳೆಗೆ ಕಡಿಮೆ ಆಗಿತ್ತು ಸುಮಲತಾ ಬಗ್ಗೆ. ಜೊತೆಗೆ ಮಂಡ್ಯಕ್ಕೆ ಗೆಲ್ಲುವಂಥ ಕುದುರೆ ಬೇಕಾಗಿತ್ತು. ಹೀಗಾಗಿ BJP ಕೂಡ ಸುಮಲತಾ ಅವರನ್ನು ಬದಿಗಿಟ್ಟು ಕುಮಾರಸ್ವಾಮಿ ಅವರ ಕೈ ಹಿಡಿದಿತ್ತು.
ದಳಪತಿಗಳು ಮತ್ತು ಕೈ ನಾಯಕರನ್ನು ಸಮಾನಾಂತರವಾಗಿ ಎದುರಿಸಿಕೊಂಡು ಬಿಜೆಪಿಯನ್ನು ಬೆಂಬಲಿಸಿಕೊಂಡು ಬಂದಿದ್ದಂಥ ಸುಮಲತಾ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ನೀಡದೇ ಇರೋದು ಒಂದು ದೊಡ್ಡ ಅವಮಾನ ಅಂತ ಹೇಳ್ಬಿಟ್ಟು ಎದುರಾಳಿಗಳು ಟೀಕಿಸಿದರು. ಆದರೆ ಯಾವುದೇ ಟೀಕೆಗಳಿಗೆ ಉತ್ತರವನ್ನು ನೀಡದೆ ಸುಮಲತಾ ಮೌನಕ್ಕೆ ಜಾರಿದ್ದಾರೆ. ಇದರ ಹಿಂದೆ ಏನೋ ಒಂದು ರಾಜಕೀಯ ಅಜೆಂಡಾ ಇದೆ ಅನ್ನೋದು ಸತ್ಯ, ಬಟ್ ಅದೇನು ಅನ್ನೋದು ಇನ್ನೂ ಕೂಡ ಗೊತ್ತಾಗ್ತಿಲ್ಲ. ಆದರೆ ಲೋಕಸಭೆ ಚುನಾವಣೆ ನಡೆದು 7-8 ತಿಂಗಳೇ ಕಳೆದು ಹೋಗಿದೆ. ಹೊಸ ಬೆಳವಣಿಗೆಗಳು ಆದಂತೆ ಕಾಣಿಸ್ತಿಲ್ಲ. ರಾಜಕೀಯಕ್ಕೆ ಧುಮುಕಿ 5 ವರ್ಷಗಳ ಕಾಲ ಸಂಸದೆಯಾಗಿ ರಾಜಕೀಯ ಪಟ್ಟುಗಳನ್ನು ಕಲ್ತಿರುವಂಥ ಸುಮಲತಾ ಸಾರ್ವಜನಿಕ ಜೀವನದಿಂದ ದೂರವಾದರೆ ಮುಂದೆ ರಾಜಕೀಯದಲ್ಲಿ ಮುಂದುವರಿಸುವುದು ಕಷ್ಟವಾಗಬಹುದು. ತಮ್ಮ ಜನಕ್ಕೆ ಮರುವು ಜಾಸ್ತಿ. ಅದರಿಂದ ಕೇಂದ್ರ ರಾಜಕೀಯದಿಂದ ರಾಜ್ಯ ರಾಜಕೀಯದತ್ತ ಮುಖ ಮಾಡಿದರೂ ಕೂಡ ಅಚ್ಚರಿ ಇಲ್ಲ. ಇನ್ನು 3 ವರ್ಷಗಳಲ್ಲಿ ಮತ್ತೆ ವಿಧಾನಸಭೆ ಚುನಾವಣೆ ಬರಲಿದೆ. ಹೀಗಾಗಿ ಅದಕ್ಕೆ ತಯಾರಿಯನ್ನು ಮಾಡಿಕೊಳ್ತಿದ್ದಾರಾ ಅನ್ನುವಂಥ ಅನುಮಾನ ಕೂಡ ಇದೆ. 2025ರಿಂದ ರಾಜಕೀಯದಲ್ಲಿ ಸಕ್ರಿಯರಾಗಿರುವಂತಹ ಹಿಂದೆ ಸಾಕಷ್ಟು ವಿಚಾರಗಳು ಇದ್ದಾವೆ ಮತ್ತು ಸಾಕಷ್ಟು ಲೆಕ್ಕಾಚಾರಗಳು ಕೂಡ ಇದ್ದಾವೆ. ಬಟ್ ಈ ರಾಜಕೀಯ ಸಕ್ರಿಯವನ್ನು ಯಾವಾಗ ಶುರು ಮಾಡ್ತಾರೆ ಅನ್ನೋದು ಈಗ ನಿಗೂಢವಾಗಿ ಉಳಿದಿರುವಂಥ ಪ್ರಶ್ನೆ. ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಜೋರಾಗಿಯೇ ನಡೀತಿದೆ. ಇದಕ್ಕೊಂದು ಇತಿಶ್ರೀ ಆಗುವ ತನಕ ಸುಮಲತಾ ಎಲ್ಲವನ್ನು ಕೂಡ ಮೌನವಾಗಿದ್ದುಕೊಂಡು ಗಮನಿಸಿ ಅಥವಾ ಇದೇ ಸಮಯದಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರನ್ನು ಸಂಪರ್ಕಿಸಿ ತಾನು ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲಿ ಇದ್ದೇನೆ ಅನ್ನೋದನ್ನು ತೋರಿಸಿ ನಂತರ ಕಾಂಗ್ರೆಸ್ಗೆ ಸೇರ್ಪಡೆ ಆಗೋದ್ರ ಬಗ್ಗೆನೂ ಕೂಡ ಲೆಕ್ಕಾಚಾರವನ್ನು ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಬಿಜೆಪಿ ನಾಯಕರೊಂದಿಗೆ ಒಡನಾಟದಲ್ಲಿರುವಂಥ ಸುಮಲತಾ ಅವರು ಸದ್ಯಕ್ಕೆ ಕಾದು ನೋಡುವಂಥ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ. ಕೆಲವು ಸಮಯಗಳ ಹಿಂದೆ ಮಂಡ್ಯದ ಬಂದಿಗೌಡ ಬಡಾವಣೆಯಲ್ಲಿ ನೂತನವಾಗಿ ಬಾಡಿಗೆ ಮನೆಯನ್ನು ಮಾಡಿರುವಂತಹ ಸುಮಲತಾ ಅಂಬರೀಶ್ ಅವರು ಇಲ್ಲಿಂದನೇ ರಾಜಕೀಯದ ಹೊಸ ಆಟವನ್ನು ಶುರು ಮಾಡ್ತಾರಾ? ಇದು ಈಗಿರುವಂತಹ ಕುತೂಹಲಕಾರಿ ಪ್ರಶ್ನೆ. ಬಟ್ ಮಾಡದೇ ಇದ್ರೆ ರಾಜಕೀಯವಾಗಿ ಸುಮಲತಾ ಮರೆತು ಹೋಗ್ತಾರೆ, ಮಾಡಿದರೆ ರಾಜಕೀಯವಾಗಿ ಪುನರ್ಜೀವನ ಸಿಗಬಹುದು ಅನ್ನೋದು ಸತ್ಯ. ನಿಮ್ಗೇನಿಸುತ್ತೆ ಸ್ನೇಹಿತರೆ ಸುಮಲತಾ ಅವರ ಈ ಆಲೋಚನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.